ದೇವ್ರು ಬಂದರೂ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಕಣ್ ಬಿಟ್ಕೊಂಡು ಕೂತ್ಕೋಬೇಕಾಗತ್ತೆ. ಅಯ್ಯೋ ದೇವ್ರೆ ಹಿಂಗಾಯ್ತಲ್ಲ ಅಂತ. ಸತ್ಯ ಗೊತ್ತಾದ್ಮೇಲೆ ಅವ್ರನ್ನ ತಡೆದು ನಿಲ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಗ ನಿನ್ನ ಕಣ್ಣೀರು ಸೆಂಟಿಮೆಂಟಲ್ ಯಾವುದೂ ವರ್ಕ್ ಆಗಲ್ಲ. ಸಿಸ್ಟರ್ ಈಗೇನು ಮಾಡ್ತೀಯ? ನಮ್ಮ ಪಾಲಿಗೆ ಮುಳ್ಳಾಗಿರೋದು ಗೌತಮ್, ಬುರ್ನಸ್ ಭೂಮಿಕಾ ಅಲ್ಲ. ಗೌತಮ್ ಮೇಲೆ ನನಗೆ ನಂಬಿಕೆ ಇದೆ. ನಾನು ಅವನ ಹತ್ರ ಮಾತಾಡ್ತೀನಿ. ಜೀವ ಕಳ್ಕೊತೀನಿ ಅಂತ ಅವನ್ನ ಹೆದರ್ಸಿದ್ರೆ ಅವನು ನಿಮ್ಮ ಮದುವೆಗೆ ಒಪ್ಕೋತಾನೆ. ಆ ಥರ ಏನಾದರೂ ಸಿಟುವೇಶನ್ ನನ್ನ ಕೈ ಮೀರಿ ಹೋಗ್ತಾ ಇದೆ ಅಂತ ಗೊತ್ತಾದರೆ ನಾನು ಅದನ್ನೇ ಮಾಡೋದು. ಸಾಯ ಥರ ನಾಟಕ ಮಾಡಿದ್ರೆ ಅದಕ್ಕೆ ಅವನು ಒಪ್ಕೊಳ್ಳೇಬೇಕು. ನನಗೆಲ್ಲ ಟೆಕ್ನಿಕ್ ಗೊತ್ತಣ್ಣ. ಅಷ್ಟು ಗೊತ್ತಿಲ್ಲದೆ ಇಷ್ಟು ದೂರ ಬರೋಕ್ಕಾಗತ್ತಾ? ನಾನು ಅಂದ್ಕೊಂಡಿರೋದು ಆಗಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವ ಲೆವೆಲ್ಗೆ ಬೇಕಾದರೂ ಇಳಿತೀನಿ. ನನಗೆ ನನ್ನ ಟಾರ್ಗೆಟ್ ರೀಚ್ ಆಗೋದು ಮುಖ್ಯ. ಹೇಗೆ ರೀಚ್ ಆಗಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಸೂಪರ್ ಸಿಸ್ಟರ್, ಸೂಪರ್ಗೆ ಊಪರ್. ನೀನು ಸಾಯ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ನಿನ್ನ ಪ್ರೀತಿ ಮಗ ಗೌತಮ್ ತಣ್ಣಗಾಗ್ತಾನೆ. ಏನು ಹೇಳಿದ್ರು ಒಪ್ಕೋತಾನೆ. ಅವನ ಹಾರಾಟ ಎಲ್ಲ ಕಡಿಮೆ ಆಗಿ ತೆಪ್ಪಗೆ ನೀನು ಹೇಳ್ದಂಗೆ ಬಿತ್ಕೊಂಡಿರ್ತಾನೆ ಸಿಸ್ಟರ್. ಇದು ಹೀಗೆ ಮಾಡು, ಬೆಸ್ಟ್ ಐಡಿಯಾ ಇದು. ನಾನು ಸಾಯೋ ಥರ ನಾಟಕ ಆಡ್ತೀನಿ, ಆದರೆ ನೀನು ನನ್ನನ್ನು ಹಾಸ್ಪಿಟಲ್ ಸೇರಿಸೋ ಥರ ನಾಟಕ ಆಡಬೇಕು. ಅದಕ್ಕೇನೇನು ಬೇಕೋ ಅದೆಲ್ಲ ಅರೇಂಜ್ ಮಾಡ್ಕೊ. ಮೊದಲೇ ಆ್ಯಂಬುಲೆನ್ಸ್ ಕರೆಸಿ ಪಕ್ಕದ ಬೀದಿಯಲ್ಲಿ ಇರೋಕ್ಕೆ ಹೇಳು. ನಾನು ಏನಾದರೂ ಮಾಡ್ಕೋತಿದ್ದ ಹಾಗೆ ಇಮ್ಮಿಡಿಯೇಟ್ಲಿ ಆ್ಯಂಬುಲೆನ್ಸ್ ಮನೆ ಮುಂದೆ ಇರಬೇಕು. ನನ್ನನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು. ಇಲ್ಲೆಲ್ಲೂ ಏನೂ ಪ್ರಾಬ್ಲಮ್ ಆಗಬಾರ್ದಣ್ಣ. ಆ ಥರ ನೀಟಾಗೆಲ್ಲ ಅರೇಂಜ್ಮೆಂಟ್ ಮಾಡಬೇಕು. ಸರಿ ಸಿಸ್ಟರ್, ನಿನ್ನ ಅಣ್ಣ ಲಕ್ಕಿ ಲಕ್ಷ್ಮೀಕಾಂತ್ ಅದನ್ನೆಲ್ಲ ನೋಡ್ಕೋತಾನೆ. ಡೋಂಟ್ ವರಿ ತಂಡಕ್ಕೂ. ನೀವು ಅಷ್ಟು ಮಾಡಿ ಅಣ್ಣ ಸಾಕು. ಉಳಿದಿದ್ದು ನಾನು ನೋಡ್ಕೋತೀನಿ. ಅಟ್ ಎನಿ ಕಾಸ್ಟ್ ಅವನಿಗೆ ಮದುವೆಗೆ ಒಪ್ಕೊಳ್ಳೇಬೇಕು. ಅವನು ಒಪ್ಕೊಂಡ್ರೇ ನಾವು ಉಳಿಯೋದು. ನಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ ಸಕ್ಸಸ್ ಆಗೋದು. ನಾನು ಹೇಳಿದಷ್ಟು ಮಾಡು. ಆದ್ರೆ ನೀವು ಸಾಯೋ ನಾಟಕ ಮಾಡಕ್ಕೆ ಹೋಗಿ ನಿಜವಾಗ್ಲೂ ಏನಾದರೂ ಆಗ್ಬಿಟ್ರೆ ನಾವು ವಡೆ ಪಾಯಸ ಮಾಡಿಸ್ಬೇಕಾಗುತ್ತೆ. ಆಮೇಲೆ ಮದುವೆ ಮನೆ ಹೋಗಿ ಮಸಳದ ಮನೆ ಆಗುತ್ತೆ. ಅದಕ್ಕೆಲ್ಲ ಅವಕಾಶ ಕೊಡಬೇಡ ಪ್ಲೀಸ್. ಏನಪ್ಪ ಗೆಳೆಯ, ಇಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ಯಾ? ಏನು ಸಮಾಚಾರ? ಹಲೋ. ಹೇಯ್, ಕಾಲ್ ಮಾಡ್ಬಿಟ್ಟು ಮ್ಯೂಟ್ ಆಗ್ಬಿಟ್ರಿ ಏನು ಅನ್ಕೋಬೇಕು ನಾನು? ಮಾತಾಡೋ. ಹಲೋ ಅಪ್ಪ, ಇದೆಯೇನೋ? ಹಲೋ. ಹಲೋ, ಅದು ನಿನಗೊಂದು ಶಾಕಿಂಗ್ ವಿಷಯ ಹೇಳಬೇಕು ಅಂತ. ಶಾಕಿಂಗಾ? ಏನಪ್ಪ ಅದು? ಯಾಕಂದ್ರೆ ಇನ್ ಮುಂದೆ ನಾವಿಬ್ರು ಮದ್ವೆ ಆಗ್ತಿದೀವಿ. ಈ ವಿಷಯದಲ್ಲಿ ನಿನಗಾಗ್ಲಿ ನನಗಾಗ್ಲಿ ಬೇರೆ ಆಪ್ಷನ್ಸ್ ಇಲ್ಲ. 2ನೇ ಮದುವೆ ಆಗಲೇಬೇಕು. 5-6 ಜನ ಶಾಸ್ತ್ರಿಗಳಿಗೆ ನಿನ್ ಜಾತಕನ ತೋರಿಸಿದ್ದೀನಿ. ಹಿರಿಯ ಮಗನ್ಗೆ ಮಗು ಆದ್ರೆ ಮಾತ್ರ ವಂಶ ಬೆಳೆಯೋದು. ಭೂಮಿಕಾ, ಈ ತರ ಆಲೋಚನೆ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ರಿ ಬಂತು ನಿಮ್ಗೆ? ಸಮಸ್ಯೆ ಇದೆ, ಆದ್ರೆ ಭೂಮಿಕಾ ಅಲ್ಲ, ನನ್ನಲ್ಲಿ. ಈಗ ನಾನು ಏನೋ ಮಾಡ್ಲಿ? ನಾನು ಮದುವೆ ಆಗದೆ ಇದ್ರೆ ಎಲ್ರಿಗೂ ನೋವು ಕೊಟ್ಕೊಂಡಿರ್ಬೇಕು. ಮದುವೆ ಆದ್ರೆ ನಾನು ನೋವು ತಿನ್ಬೇಕು. ಒಟ್ಟಿನಲ್ಲಿ ನಾನು ಏನು ಮಾಡಿದ್ರೂ ನೋವು ತಿನ್ನೋದಂತೂ ತಪ್ಪಲ್ಲ ಕಣ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಿಕ್ಕೆ ತೋರಿಸ್ದಂಗೆ ಆಗ್ಬಿಟ್ಟಿದೆ. ಅಲ್ಲ ಕಣ ಗೆಳೆಯ, ಇದನ್ನು ಕೇಳೋದಕ್ಕೆ ನನಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ. ನೀನು ಅದು ಹೆಂಗೋ ಸಹಿಸ್ಕೊಂಡಿದ್ಯಾ? ಅದಕ್ಕೇನೆ ನಿನಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಏನು ಹೇಳೋದು? ಅವ್ರು ನಿನ್ನನ್ನು ಹೆಂಗೋ ಬಿಟ್ಟಿರ್ತಾರೆ. ಏನಾಗಿದೆ ಅವ್ರಿಗೆ? ಏನಾಯ್ತೋ ಗೊತ್ತಿಲ್ಲ ಕಣ. ನಾನು ಹೇಳೋ ಅಷ್ಟು ಹೇಳ್ದೆ. ಅವರಂತೂ ಸುಮ್ಮನೆ ಒಂದೇ ಸಮ ಹಠ ಮಾಡ್ತಾ ಇದ್ದಾರೆ ನನ್ನ ಮದುವೆ ಆಗಲೇಬೇಕು ಅಂತ. ಅವ್ರ ಜಾಗದಲ್ಲಿ ಇನ್ನೊಬ್ಬರನ್ನ ಕಲ್ಪನೆ ಮಾಡ್ಕೊಳಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ ಕಣೋ. ಇದನ್ನೆಲ್ಲ ನಾನು ಹೇಗೆ ಅರ್ಗಿಸ್ಕೊಳ್ಳಿ? ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗೆಳೆಯ. ನಾನು ನಿನಗೆ ಸಮಾಧಾನ ಮಾಡಲಾ ಅಥವಾ ನನ್ನನ್ನು ನಾನು ಸಮಾಧಾನ ಮಾಡ್ಕೊಳ್ಳ? ನೋಡಾನಂದ, ಈಗ ನಾನು ಯಾರ ಕಡೆ ವಾಲಿದ್ರು ಜೀವನ ಪರ್ಯಂತ ನೋವು ತಿನ್ಬೇಕಾದವ್ ನಾನೊಬ್ಬನೇ. ಅಟ್ಲೀಸ್ಟ್ ಮುಂಚೆ ಆದರೆ ಈ ಥರದ್ದು ಏನಾದರೂ ಒಂದು ಪರಿಸ್ಥಿತಿ ಇದ್ದಾಗ ನಾನು ಭೂಮಿಕಾ ಅವ್ರ ಹತ್ರ ಹೋಗಿ ಹೇಳ್ಕೊತಾ ಇದ್ದೆ. ಅವರು ನನಗೆ ಸಮಾಧಾನ ಮಾಡೋರು, ಏನೋ ಒಂದು ಸೊಲ್ಯೂಷನ್ ಕೊಡ್ತಾಯಿದ್ರು. ಈಗ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋ? ಅವರೇ ಹಠ ಹಿಡಿದು ಕೂತಿದ್ದಾರೆ. ವರ ಕೊಡೋ ದೇವರೇನೆ ಶಾಪ ಕೊಟ್ಟಂಗೆ ಆಗಿದೆ ನನ್ನ ಜೀವನ.
ಯಾಕೋ ನನ್ನ ಲೈಫ್ ಹಿಂಗಾಗೋಯ್ತು. ಪ್ಲೀಸ್ ಸಮಾಧಾನ ಮಾಡ್ಕೊಪ್ಪ. ಇನ್ಯಾವಾಗಲಾದ್ರೂ ಕಾಲ್ ಮಾಡ್ತೀನಿ ಬಿಡು. ಪರವಾಗಿಲ್ಲ, ಮಾತಾಡೋ. ನಿನಗೆ ಸಮಾಧಾನ ಆಗೋವರೆಗೂ ಮಾತಾಡಪ್ಪ. ನಿನ್ನ ಮನಸ್ಸು ಹಗುರ ಆಗೋವರೆಗೂ ಮಾತಾಡು. ಥ್ಯಾಂಕ್ಸ್ ಕಣೋ. ಇಲ್ಲ ಮಲ್ಕೋ, ನಂಗೆ ಸ್ವಲ್ಪ ಕೆಲಸ ಇದೆ. ಗುಡ್ ನೈಟ್. ನೀವು ಸರಿ ಹೋದ್ಮೇಲೆ ಗೌತಮ್ ಅವ್ರ ಬಾಲ್ಯದ ಕಥೆಗಳನ್ನ ಹೇಳ್ತೀರಾ, ಅದನ್ನ ಕೇಳೋ ತುಂಬಾ ಆಸೆ ಇತ್ತು. ನೀವು ಮುಂಚೆ ಹೇಗಿದ್ರಿ ಅದನ್ನ ನೋಡೋ ಆಸೆನೂ ಇತ್ತು. ಆದ್ರೆ ಯಾವುದು ನಾವು ಅನ್ಕೊಂಡಾಗ ಆಗಲ್ಲ ಅಲ್ವಾ ಅತ್ತೆ. ನಾನು ಗೌತಮ್ ಅವ್ರಿಗೆ ಹೆಂಡತಿ ಆದೆ, ನಿಮಗೆ ಸೊಸೆ ಆದೆ. ನಿಮ್ಮ ಮೊಮ್ಮಕ್ಕಳಿಗೆ ತಾಯಿಯಾಗೋ ಯೋಗ ನನ್ನ ಹಣೆಯಲ್ಲಿ ಬರ್ತಿಲ್ಲ. ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗ್ಬೇಕು. ನಾನಿಲ್ಲಿದ್ರೆ ಯಾರೂ ಖುಷಿಯಾಗಿರಲ್ಲ, ಯಾರಿಗೂ ನೆಮ್ಮದಿ ಇರಲ್ಲ. ಯಾರನ್ನೂ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ನನಗೆ. ಆದರೆ ಏನು ಮಾಡಲಿ, ನಾನು ಒಬ್ಬಳ ಸ್ವಾರ್ಥಕ್ಕೆ ಇಡೀ ಮನೆ ನೋವು ತಿನ್ನೋ ಹಾಗೆ ಆಗ್ಬಾರ್ದಲ್ವಾ. ಎಲ್ಲರೂ ಕೊನೆಯವರೆಗೂ ಕೊರ್ಗೋ ಥರ ಆಗೋಗುತ್ತೆ. ಅದಕ್ಕೆ ನಾನು ಹೋಗ್ಬೇಕು. ಪ್ರೀತಿಸೋರಿಂದ ದೂರ ಆಗೋದು ಯಾರಿಗೂ ಇಷ್ಟ ಇರಲ್ಲ. ಯಾರೇ ಆಗಿರಲಿ, ದೂರ ಹೋಗೋದು, ಕಳ್ಕೊಳ್ಳೋದು, ಬಿಟ್ಟು ಹೋಗೋದು ತುಂಬ ನೋವಾಗುತ್ತೆ. ಆದರೆ ಶಾಕುಂತಲ ಅತ್ತೆ ನನಗೆ ಜವಾಬ್ದಾರಿ ವಹಿಸಿದ್ದಾರೆ, ನಾನು ಅದನ್ನು ನಿಭಾಯಿಸಬೇಕು. ಅದಕ್ಕೆ ಗೌತಮ್ ಅವ್ರ ಇಷ್ಟದ ವಿರುದ್ಧವಾಗಿ ಈ ಮದುವೆನ ಮುಂದೆ ನಿಂತು ಮಾಡಿಸ್ತಿದ್ದೇನೆ. ನಿಮ್ಮ ಮಗನಿಗೆ ಏನು ನೋವು ಆಗೋ ಹಾಗೆ ಮಾಡ್ತಿದ್ದೆ. ನನ್ನನ್ನು ಕ್ಷಮಿಸಿ ಅತ್ತೆ, ನಾನು ಇದನ್ನು ಮಾಡಲೇಬೇಕು. ಈ ಮನೆ ಒಳ್ಳೇದಕ್ಕೆ, ಮನೆಯವ್ರ ಒಳ್ಳೇದಕ್ಕೆ ನಾನು ಇದನ್ನು ಮಾಡಲೇಬೇಕು. ನನ್ನನ್ನು ಕ್ಷಮಿಸ್ತೀರಲ್ವಾ?